ಸಿಂಪಲ್ ಆಗಿ ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿ ಮಾಡಬೇಕು ಅಂದಾಗ ಈ ಸ್ವೀಟ್ ರೆಸಿಪಿಯನ್ನ ಟ್ರೈ ಮಾಡಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ರವೆನ ಬಳಸಿ ಒಂದೊಳ್ಳೆ ಸ್ಪೆಷಲ್ ಆದಂತಹ ಸ್ವೀಟ್ ರೆಸಿಪಿಯನ್ನ ನಿಮ್ಮ ಮುಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳು ಸ್ವೀಟ್ ಕೇಳಿದಾಗ ಅಥವಾ ಸಿಂಪಲ್ ಆಗಿ ಏನಾದ್ರೂ ಸ್ವೀಟ್ ಮಾಡಬೇಕು ಅಂದಾಗ ಈ ಸ್ವೀಟ್ ಅನ್ನ ಟ್ರೈ ಮಾಡಿ. ತುಂಬಾನೇ ಸಿಂಪಲ್ ಆಗಿ ಈ ಸ್ವೀಟ್ ಅನ್ನ ಮಾಡ್ಕೊಳ್ಬಹುದು. ಬನ್ನಿ ಈ ಸ್ವೀಟ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಮಾಮೂಲಿ ಬಿಳಿ ರವೆ ಅಂದ್ರೆ ಉಪ್ಪಿಟ್ಟು ರವೆನ ತೆಗೆದುಕೊಂಡಿದ್ದೇನೆ. ಈ ರವೆನ ಮಿಕ್ಸಿ ಜಾರಿಗೆ ಸೇರಿಸಿ ನಂತರ ಇದಕ್ಕೇನೆ ಒಂದು 2 ರಿಂದ 3 ಆಗುವಷ್ಟು ಏಲಕ್ಕಿನ ಸೇರಿಸಿ ಜಾಸ್ತಿ ನುಣ್ಣಗೆ ಇದನ್ನ ರುಬ್ಬದೇನೆ ಸ್ವಲ್ಪ ತರಿ ಇರೋ ರೀತಿ ಇದನ್ನ ರುಬ್ಕೊಳ್ಬೇಕಾಗುತ್ತೆ. ಉಪ್ಪಿಟ್ಟು ರವೆ ಬದಲಿಗೆ ಇಲ್ಲಿ ಚಿರೋಟಿ ರವೆ ಬೇಕಾದ್ರೂ ಬಳಸ್ಬೋದು. ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸ್ ಅನ್ನ ಹಚ್ತೇನೆ. ಈ ಬಾಣಲೆಗೆ ಯಾವ ಕಪ್ಪಲ್ಲಿ ನಾವು ರವೆ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಹಾಲನ್ನ ಸೇರಿಸ್ತೇನೆ. ಹಾಲು ಸ್ವಲ್ಪ ಈ ರೀತಿ ಕುದಿ ಬಂದಿದ್ದೇನೆ. ಇದಕ್ಕೆ ರುಬ್ಬಿರುವಂತಹ ರವೆ ಮಿಶ್ರಣವನ್ನ ಸೇರಿಸ್ತೇನೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ರುಬ್ಬಿರುವಂತಹ ರವೆ ಮಿಶ್ರಣವನ್ನ ಸೇರಿಸಿ ಒಮ್ಮೆಲೆ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ರವೆ ಹಾಗೂ ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಗ್ಯಾಸ್ ಅನ್ನ ಆಫ್ ಮಾಡಿ ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಇದೆಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಲಿಡ್ ಅನ್ನ ಕ್ಲೋಸ್ ಮಾಡಿ ಇದನ್ನ ಹಾವಿಯಲ್ಲೇನೆ ಚೆನ್ನಾಗಿ ಬೇಯಲಿಕ್ಕೆ ಬಿಡ್ಬೇಕಾಗುತ್ತೆ. ಒಂದು 5 ರಿಂದ 8 ನಿಮಿಷಗಳ ಕಾಲ ಇದನ್ನ ಹಾಗೇನೆ ಬಿಡ್ಬೇಕಾಗುತ್ತೆ. ಸ್ವಲ್ಪ ಇದು ತೋಬೆಚ್ಚಗಾದ ನಂತರ ಇದನ್ನ ನಾವು ನಾದ್ಕೊಳ್ಬೇಕಾಗುತ್ತೆ. ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು 8 ನಿಮಿಷಗಳ ಕಾಲ ಹಾಗೆ ಬಿಡ್ತೇನೆ. ನೋಡ್ಬೋದು ನಾನಿಲ್ಲಿ ಒಂದು 8 ನಿಮಿಷ ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೆ. ಈಗ ಇದೆಲ್ಲವನ್ನ ಒಂದು ಅಗಲವಾದಂತಹ ತಟ್ಟೆ ಅಥವಾ ಪ್ಲೇಟಿಗೆ ಸೇರಿಸಿ ಚೆನ್ನಾಗಿ ಇದನ್ನ ಕೈಯಲ್ಲೇನೆ ನಾದ್ಕೊಳ್ಬೇಕಾಗುತ್ತೆ. ಬಿಸಿಯಾದಲ್ಲಿ ಕೈಯನ್ನ ತಣ್ಣೀರಲ್ಲಿ ತೇವ ಮಾಡಿ ನಾವು ಇದನ್ನ ಚೆನ್ನಾಗಿ ಹಿಟ್ಟನ್ನ ನಾದ್ಕೊಳ್ಬೇಕಾಗುತ್ತೆ. ರವೆ ಮಿಶ್ರಣ ಎಲ್ಲ ಚೆನ್ನಾಗಿ ನಾದ್ಕೊಳ್ಬೇಕು. ಸ್ವೀಟ್ ಚೆನ್ನಾಗಿ ಬರಬೇಕು ಅಂದಲ್ಲಿ ಈ ಹಿಟ್ಟನ್ನ ನಾದ್ಕೊಳ್ಳೋದ್ರಲ್ಲೇನೆ ಈ ಸ್ವೀಟ್ ಚೆನ್ನಾಗಿ ಬರೋದು. ನೋಡಿ ಈ ರೀತಿ ಅಂಗೈಯಲ್ಲಿ ಚೆನ್ನಾಗಿ ಪ್ರೆಸ್ ಮಾಡ್ತಾ ನಾವು ಹಿಟ್ಟನ್ನ ಚೆನ್ನಾಗಿ ನಾದ್ಬೇಕಾಗುತ್ತೆ. ಇನ್ನೊಂದು ಕಡೆ ನಾನಿಲ್ಲಿ ಈ ರೀತಿ ಅಗಲವಾದಂತಹ ಬಾಣಲೆನ ಗ್ಯಾಸ್ ಮೇಲೆ ಇಟ್ಟು ಯಾವ ಕಪ್ಪಲ್ಲಿ ನಾವು ರವೆನ ತೆಗೆದುಕೊಂಡಿದ್ವೋ ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೇನೆ. ಅನಂತರ 1/4 ಕಪ್ಗಿಂತ ಸ್ವಲ್ಪನೇ ನೀರನ್ನ ಸೇರಿಸಿ ಬೆಲ್ಲ ಕರಗಿದ್ರೆ ಸಾಕು. ಇದು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನಿಲ್ಲಿ ಈ ಸ್ವೀಟ್ ಅನ್ನ ಬೆಲ್ಲದಲ್ಲಿ ಮಾಡ್ತಾ ಇದ್ದೇನೆ. ಬೆಲ್ಲ ಬೇಡ ಸಕ್ಕರೆನೆ ಬಳಸ್ತೀವಿ ಎಂದವರು ಸಕ್ಕರೆಯಲ್ಲೂ ಬೇಕಾದ್ರೂ ಈ ಸ್ವೀಟ್ ಅನ್ನ ಮಾಡ್ಕೊಳ್ಬಹುದು. ಈ ಬೆಲ್ಲ ಕರಗೋ ಹೊತ್ತಿಗೆ ಈ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ಸ್ವೀಟ್ ಅನ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ ಚೆನ್ನಾಗಿ ನಾದ್ಕೊಂಡಿದ್ದಾಯ್ತು. ಈಗ ಇದನ್ನ ನಾವು ಲಟ್ಟಿಸ್ಕೊಳ್ಬೇಕಾಗುತ್ತೆ. ಚಪಾತಿ ಲಟ್ಟಣಿಗೆನ ತೆಗೆದುಕೊಂಡು ಈ ರೀತಿಯಾಗಿ ಲಟ್ಟಿಸ್ಬೇಕಾಗುತ್ತೆ. ನೋಡ್ಬೋದು ಜಾಸ್ತಿ ತೆಳ್ಳಗೆ ಲಟ್ಟಿಸ್ತೇನೆ, ಸ್ವಲ್ಪ ಇದು ದಪ್ಪನೇ ಇರಬೇಕು. ಹಾಗಾಗಿ ಈ ರೀತಿ ಸ್ವಲ್ಪ ದಪ್ಪ ಇರೋ ರೀತಿ ಇದನ್ನ ಲಟ್ಟಿಸಿ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಇದನ್ನ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಸ್ವಲ್ಪ ದಪ್ಪನೇ ಇರಬೇಕು. ಈಗ ಇದನ್ನ ನಾನಿಲ್ಲಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ನಾನಿಲ್ಲಿ ಈ ಸ್ವೀಟ್ ಅನ್ನ ಕಟ್ ಮಾಡ್ತಾ ಇದ್ದೇನೆ. ಇದೇ ಶೇಪ್ ಅಲ್ಲಿ ನಾವು ರೆಡಿ ಮಾಡ್ಕೊಳ್ಬೇಕು ಅಂತೇನಿಲ್ಲ. ಡೈಮಂಡ್ ಶೇಪ್ ಅಲ್ಲಾದ್ರೂ ಸ್ಕ್ವಯರ್ ಶೇಪ್ ಅಲ್ಲಾದ್ರೂ ಇದನ್ನ ರೆಡಿ ಮಾಡ್ಕೊಳ್ಬಹುದು. ನೋಡ್ಬೋದು ಈ ರೀತಿಯಾಗಿ ಕಟ್ ಮಾಡಿ ನಾನಿಲ್ಲಿ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇದನ್ನ ಕಟ್ ಮಾಡಿ ರೆಡಿ ಮಾಡ್ಕೊಳ್ತೇನೆ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು ಈ ವಿಧಾನದಲ್ಲಿ ದಪ್ಪ ಇರಬೇಕು. ಹಾಗೇನೆ ಈ ಸೈಜಿಗೆ ಕಟ್ ಮಾಡ್ಬೇಕಾಗುತ್ತೆ. ಇದೇ ಶೇಪ್ ಅಂತೇನಿಲ್ಲ, ಯಾವ ಶೇಪಿಗೆ ಬೇಕಾದ್ರೂ ಇದನ್ನ ಕಟ್ ಮಾಡಿ ನಾವು ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಈಗ ಈ ರೆಡಿ ಆಗಿರುವಂತಹ ಇವನ್ನ ನಾನಿಲ್ಲಿ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ
ಇನ್ನೊಂದು ಸಾರಿ ನಾನಿಲ್ಲಿ ಲಟ್ಟಿಸಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡ್ಬೋದು ಈ ರೀತಿಯಾಗಿ ಒಮ್ಮೆಲೆ ರೆಡಿ ಮಾಡಿಟ್ಟಿವಿ ಎಂದಲ್ಲಿ ಬೇಗನೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬಹುದು. ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಈ ಹದಕ್ಕೆ ಬೆಲ್ಲ ಕರಗಿದ್ರೆ ಸಾಕು. ಈಗ ಇದಕ್ಕೆ ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸಿ ಈಗ ಈ ಬೆಲ್ಲದ ನೀರನ್ನ ಸೈಡ್ಗೆ ತೆಗೆದಿಡ್ತೇನೆ. ನೋಡ್ಬೋದು ಈಗ ಬೆಲ್ಲದ ನೀರು ರೆಡಿ ಆಗಿದೆ. ಗ್ಯಾಸ್ ಅನ್ನು ಆಫ್ ಮಾಡ್ತೇನೆ. ಇದನ್ನ ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ನಾನಿಲ್ಲಿ ಆಲ್ರೆಡಿ ಎಣ್ಣೆನ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಮೀಡಿಯಂ ಉರಿಲಿ ಬಿಸಿಯಾಗಿದ್ದೇನೆ. ರೆಡಿ ಮಾಡಿಟ್ಟಂತಹ ಈ ಸ್ವೀಟ್ ರೆಸಿಪಿನ ಎಣ್ಣೆಗೆ ಹಾಕ್ತಾ ಇದ್ದೇನೆ. ಮೀಡಿಯಂ ಉರಿಲಿ ಎಣ್ಣೆನ ಬಿಸಿ ಮಾಡ್ಕೊಳ್ಬೇಕು. ಸ್ವಲ್ಪ ಇವು ಫ್ರೈ ಆಗಿ ಈ ರೀತಿ ಮೇಲ್ ಬಂದ ನಂತರ ಇವನ್ನ ಟರ್ನ್ ಮಾಡ್ಕೊಳ್ತಾ ನಾವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಹಾಕಿದ್ದೇನೆ, ಇವನ್ನ ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ನೋಡಿ ಈ ಕಲರ್ ಬಂದ್ರೆ ಸಾಕು. ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೂ ಇವನ್ನ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ನಾವು ರವೆನ ಚೆನ್ನಾಗಿ ನಾದ್ಕೊಂಡ್ವಿ ಅಂದಲ್ಲಿ ಚೆನ್ನಾಗಿ ಇವು ಬರ್ತವೆ. ಇಲ್ಲ ಅಂದಲ್ಲಿ ಎಣ್ಣೆಗೆ ಹಾಕಿದ್ದೇನೆ ಇವು ಪುಡಿ ಪುಡಿ ಆಗೋ ಚಾನ್ಸ್ ಇರುತ್ತೆ. ಈಗ ಇವೆಲ್ಲವೂ ರೆಡಿ ಆಗಿರುವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಅನಂತರ ರೆಡಿ ಮಾಡಿಟ್ಟಂತಹ ಸ್ವೀಟ್ ಅನ್ನ ಮತ್ತೆ ಎಣ್ಣೆಗೆ ಹಾಕ್ತೇನೆ. ಮೊದಲಿಗೆ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಈ ಸ್ವೀಟ್ ಅನ್ನ ಈ ಬೆಲ್ಲದ ನೀರಿಗೆ ಸೇರಿಸಬೇಕಾಗುತ್ತೆ. ಈ ಬೆಲ್ಲದ ನೀರು ಬಿಸಿ ಇರುವಾಗ್ಲೇನೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಟ್ಟಂತಹ ಈ ಸ್ವೀಟ್ ಅನ್ನ ನಾವು ಈ ಬೆಲ್ಲದ ನೀರಿಗೆ ಸೇರಿಸಬೇಕು. ಇವುಗಳನ್ನ ಹಾಕಿದ್ದೇನೆ ಚೆನ್ನಾಗಿ ಇವನ್ನ ಈ ರೀತಿ ಮಿಕ್ಸ್ ಮಾಡ್ತಾ ನಾವು ಒಂದು 5 ನಿಮಿಷನಾದ್ರೂ ಇವನ್ನ ಬೆಲ್ಲದ ನೀರಲ್ಲಿ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. 5 ನಿಮಿಷಗಳ ಕಾಲ ಇವನ್ನ ಈ ಬೆಲ್ಲದ ನೀರಲ್ಲೇ ನೆನೆಲಿಕ್ಕೆ ಬಿಡ್ತೇನೆ. ಅನಂತರ ನಾವು 2 ಸರಿ ಎಣ್ಣೆಗೆ ಹಾಕಿರುವಂತಹ ಈ ಸ್ವೀಟ್ ಅನ್ನ ಈ ರೀತಿ ಟರ್ನ್ ಮಾಡ್ಕೊಳ್ತಾ ಇವು ಸಹ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ತೇನೆ. ನೋಡ್ಬೋದು ಇವು ಸಹ ಚೆನ್ನಾಗಿ ಫ್ರೈ ಆಗಿದ್ದಾವೆ. ಈ ಕಲರ್ ಅಲ್ಲಿ ಫ್ರೈ ಆದ್ರೆ ಸಾಕು. ಇವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಅನಂತರ ನಾನಿಲ್ಲಿ ಈ ಬೆಲ್ಲದ ನೀರಿಗೆ ಸೇರಿಸಿರುವಂತಹ ಸ್ವೀಟ್ ಅನ್ನ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಒಂದು 5 ನಿಮಿಷ ನೆನೆಲಿಕ್ಕೆ ಬಿಟ್ಟಿದ್ದೆ. ಚೆನ್ನಾಗಿ ಇವು ಬೆಲ್ಲದ ನೀರನ್ನ ಎಳ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗಿದ್ದಾವೆ. ಈಗ ಇವೆಲ್ಲವನ್ನ ಒಂದು ಪ್ಲೇಟಿಗೆ ತೆಗೆದುಕೊಳ್ತೇನೆ. ಅನಂತರ ನಾವಿಲ್ಲಿ 2ನೇ ಸಾರಿ ಫ್ರೈ ಮಾಡಿರುವಂತಹ ಈ ಸ್ವೀಟ್ ಅನ್ನ ಈ ಬೆಲ್ಲದ ನೀರಿಗೆ ಸೇರಿಸ್ತೇನೆ. ನಂತರ ಇವನ್ನು ಸಹ ಒಂದು 5 ನಿಮಿಷಗಳ ಕಾಲ ಈ ಬೆಲ್ಲದ ನೀರಲ್ಲಿ ನೆನೆಲಿಕ್ಕೆ ಬಿಡ್ತೇನೆ. ನೋಡ್ಬೋದು ಸಿಂಪಲ್ ಆಗಿ ಒಂದೊಳ್ಳೆ ಸ್ಪೆಷಲ್ ಆದಂತಹ ಸ್ವೀಟ್ ರೆಸಿಪಿ ರೆಡಿ ಆಗಿದೆ. ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಎಷ್ಟು ಕಲರ್ಫುಲ್ ಆಗಿ ಕಾಣ್ತಿದ್ದಾವೆ ಅಂತ. ನೋಡ್ಲಿಕ್ಕೆ ಎಲ್ಲ ತಿನ್ಲಿಕ್ಕೂ ತುಂಬಾನೇ ರುಚಿಯಾಗಿರ್ತವೆ ಈ ಸ್ವೀಟ್ ರೆಸಿಪಿ ಅಂತೂ. ಮಕ್ಕಳು ಸ್ವೀಟ್ ಕೇಳಿದಾಗ ಅಥವಾ ಸ್ಪೆಷಲ್ ಆಗಿ ಸಿಂಪಲ್ ಆಗಿ ಏನಾದ್ರೂ ಸ್ವೀಟ್ ಮಾಡಬೇಕು ಅಂದಾಗ ರವೆನ ಬಳಸಿ ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ. ತುಂಬಾನೇ ರುಚಿಯಾಗಿರುತ್ತೆ. ಮಕ್ಕಳಂತೂ ಪದೇ ಪದೇ ಬೇಕು ಅಂತಲೇ ಕೇಳ್ತಾರೆ. ನೋಡ್ಬೋದು ನಾನಿಲ್ಲಿ ಒಂದು ಮುರಿದು ತೋರಿಸ್ತೇನೆ. ಹೊರಗೆ ಕ್ರಂಚಿಯಾಗಿ ಒಳಗೆ ಸಾಫ್ಟ್ ಆಗಿ ಜ್ಯೂಸಿಯಾಗಿ ತುಂಬಾನೇ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ತುಂಬಾನೇ ಸಿಂಪಲ್ ಆಗಿ ಸ್ಪೆಷಲ್ ಆಗಿರುವಂತಹ ರವೆಯಿಂದ ಮಾಡಿರುವಂತಹ ಸ್ವೀಟ್ ರೆಸಿಪಿಯನ್ನ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.